ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಗಮನ ಇಟ್ಟು ಕೇಳಬೇಕು. ಇವತ್ತಿನ ಕಾಲದಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಿದೆ. ಯಾವ ರೀತಿ ಗೊತ್ತಾ? ನಾವೇ ಹೋಗಿ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಮಾಡ್ಬೋದು, ಅದೊಂದು ರೀತಿ ಆಕ್ಸಿಡೆಂಟು. ನಾವು ಕರೆಕ್ಟಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಇನ್ನೊಬ್ಬ ಬಂದು ಗುದ್ದು ಬಿಡ್ತಾನೆ, ಇನ್ನೊಂದು ವೆಹಿಕಲ್ ಇದೆ, ನಮ್ಗೆ ಆಕ್ಸಿಡೆಂಟ್ ಆಗ್ಬೋದು. ಇದೊಂದು ಆಕ್ಸಿಡೆಂಟ್. ಇನ್ನೊಂದು, ನಾವು ಯಾರಿಗೂ ಗುದ್ದಿಲ್ಲ, ಆ ಕಡೆ ಬರೋನು ಕೂಡ ನಮಗೆ ಗುದ್ದಿಲ್ಲ, ಆಕ್ಸಿಡೆಂಟ್ ಮಾಡಿಲ್ಲ, ಆದರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಇದು ಒಂದು ವಿಚಿತ್ರವಾದ ಇದು ತಿಂಗಳಿಗೆ ಒಂದು 5 ರಿಂದ 6 ಆಕ್ಸಿಡೆಂಟ್ ನನ್ನ ಗಮನಕ್ಕೆ ಬರ್ತಾ ಇದೆ. ಇದೊಂದು. ಓದ್ತಾ ಇರ್ತೀವಿ, ಓದ್ಬೇಕು ಅಂತ ಇಂಟ್ರೆಸ್ಟ್ ಪಟ್ಟು ಪುಸ್ತಕ ತಗೊಂಡು ಓದ್ತಾ ಇದ್ದೀನಿ, ಚೆನ್ನಾಗಿ ಓದ್ತಾ ಇದ್ದೀನಿ. 2 ಪೇಜ್ 3 ಪೇಜ್ ಆದ ತಕ್ಷಣ ಸಡನ್ ಆಗಿ ನಿದ್ದೆ ಬಂದ್ಬಿಡುತ್ತೆ, ತೂಕಡಿಸ್ಬಿಡ್ತೀನಿ, ಹಿಂಗಂತೀನಿ, ಆಮೇಲೆ ಎಚ್ಚರ ಆಗ್ಬಿಡ್ತದೆ. ಓದುವಾಗ ಭಂಗ, ಡ್ರೈವಿಂಗ್ ಮಾಡುವಾಗ ಇದಕ್ಕಿದ್ದಾಗ ಡ್ರೈವ್ ಮಾಡ್ತಿರ್ತಾನೆ, ಎದುರುಗಡೆ ಯಾವ ವೆಹಿಕಲ್ಲೂ ಇಲ್ಲ, ಯಾವುದೂ ಬರ್ತಿಲ್ಲ ಮುಂದ್ಗಡೆ ಆಕ್ಸಿಡೆಂಟ್ ಮಾಡೋಕ್ಕೆ. ಒಂದೇ ಒಂದು ಸೆಕೆಂಡ್ ಹಿಂಗೆ ಅಂದ್ಬಿಡ್ತಾನೆ, ಕಣ್ಮುಚ್ಚಿ ಒಂದೇ ಒಂದು ಸೆಕೆಂಡ್ ಹಿಂಗೆ ತೂಗಡ್ಕೊಂಡು ಬಂದ್ಬಿಡ್ತಾನೆ, ಪಟ್ಟಂತೋಗಿ ಮಾರ್ಕೋ ಬ್ಯಾರಿಕೇಡ್ಕೋ ಗುದ್ದು ಬಿಡ್ತಾನೆ, ಆಕ್ಸಿಡೆಂಟ್ ಆಯಿತು. ಕಣ್ಣು ಮುಚ್ಚಿದ ತಕ್ಷಣ ಗಾಡಿ ಎಳ್ಕೊಂಡೋಗಿ ಅಲ್ಲಿ ಟಚ್ ಆಗೋಯ್ತು. ಓದ್ತಿರ್ಬೇಕಾದ್ರೆ ಗಮನ, ಓದ್ತಾ ಕಣ್ಣು ತೂಗಿಸ್ಬಿಟ್ಟು ಕಣ್ಣು ಮುಚ್ಚಿ ಕತ್ ಬಗ್ಸ್ಬಿಡ್ತೀವಿ. ವ್ಯಾಪಾರ ಮಾಡ್ತಿರ್ತೀವಿ, ಮಾಡ್ತಾ 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 ಹಂಗೆ ತೂಕಡಿಕೆ ಬಂದ್ಬಿಡುತ್ತೆ. ಕೆಲಸ ಮಾಡ್ತಿರ್ತೀವಿ, ತರಕಾರಿ ಕಟ್ ಮಾಡ್ತಿರ್ತೀವಿ, ಕಟ್ ಮಾಡ್ತಾ 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 ಅಥವಾ ಅಡುಗೆ ಮಾಡ್ತಾ ಮಾಡ್ತಾ ಹಂಗೆ ತೂಕಡಿಕೆ ಬಂದಾಗ ಮೈ ಮೇಲೆ ಸಾಂಬಾರು ಬಿದ್ದೋಗ್ಬೋದು, ಅನ್ನ ಬಿದ್ದೋಗ್ಬೋದು, ತರಕಾರಿ ಕಟ್ ಮಾಡೋ ಬೆರಳು ಕಟ್ ಮಾಡ್ಕೊಂಡ್ಬಿಡ್ಬೋದು. ಇದೊಂದು. ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ 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 ಹಂಗೆ ತೂಗುಡ್ಕೆ ಬಂದ್ಬಿಟ್ಟು ಹಾಗೆ ಹಿಂಗೆ ಕೂತ್ಕೊಂಡ್ಬಿಡ್ತೀವಿ. ಆಮೇಲೆ ಎಷ್ಟು ಹೊತ್ತಾದ್ಮೇಲೆ ಜ್ಞಾನ ಬರುತ್ತೆ, ಅಂದರೆ ಎಚ್ಚೆತ್ಕೋತೀವಿ. ಎಚ್ಚೆತ್ತ ಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀವಿ. ಈ ಥರ ಸೋಂಕು ಭಾಳಷ್ಟು ಜನಕ್ಕಿದೆ. ಊಟ ಮಾಡ್ತಾ 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 ಹಂಗೆ ನಿದ್ದೆ ಮಾಡಿಬಿಡ್ತಾರೆ. ಮಾತಾಡ್ತಾ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ಮಾತಾಡ್ತಾ 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 ಮಾಡ್ತಾ ಹಂಗೆ ತೂಕಡಿಸ್ಬಿಡ್ತಾರೆ. ಹಂಗೆ ಒಂದು 5 ನಿಮಿಷ 6 ನಿಮಿಷ ಆಮೇಲೆ ಎಚ್ಚರಿಕೆ ಆಗುತ್ತೆ. ಇದಕ್ಕಿದ್ದಾಗೆ ಮಲಗಿರ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ನಿದ್ದೆ ಮಾಡ್ತಾ 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 ಪಟ್ಟಂತೆ ಕೆಳಗೆ ಬಿದ್ದು ಬಿಡ್ತಾರೆ, ಮಂಚದಿಂದನೋ ಅಥವಾ ಕುರ್ಚಿ ಮೇಲೋ ಕೂತಿರ್ಕೊಂಡು ನಿದ್ದೆ ಮಾಡ್ತಿರ್ತಾರೆ, ಬಿದ್ದು ಬಿಡ್ತಾರೆ. ನೆಲದ ಮೇಲೆ ಮಲಗಿರ್ತಾರೆ, ಮಂಚದ ಮಲಗಿರಲ್ಲ, ಮಂಚದ ಮೇಲೆ ಮಲಗಿಲ್ಲ, ನೆಲದ ಮೇಲೆ ನಿದ್ದೆ ಮಾಡ್ತಾ 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 ಹಂಗೆ ಕೈಕಾಲು ಪಟ್ಟಂತ ಎತ್ತು ಹೊಡೆದು ಬಿಡ್ತಾರೆ, ಹಿಂಗೆ ಬಿಸಾಕ್ಬಿಡ್ತಾರೆ ಕೈನೋ ಕಾಲನ್ನು. ಪಕ್ಕದಲ್ಲಿದ್ದವ್ರಿಗೂ ಹೊಟ್ಟೆ ಮೇಲೆ ಕಾಲು ಬಿಡ್ಬೋದು, ಮುಖದ ಮೇಲೆ ಕೈ ಬಿಡ್ಬೋದು, ಏನಾಯ್ತಪ್ಪ ಇವನಿಗೆ ಅಂತ. ಪಟ್ಟಂತ ಸೌಂಡ್ ಇಲ್ಲ, ಸುಮ್ಮನೆ ಕಿರ್ಚಲ್ಲ, ಕೂಗಲ್ಲ, ಏನಿಲ್ಲ, ಮಲಗಿರ್ತಾರೆ, ಕಾಲು ಕೈ ಎತ್ತು ಜಾಡ್ಸಿ ಒದ್ದು ಬಿಡ್ತಾರೆ. ಈ ಥರದ್ದು ಸೋಂಕು ಭಾಳಷ್ಟು ಜನಕ್ಕಿದೆ. ಬಹುಶಃ ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ ನಾನು ಹೇಳೋ ಸಿಂಪ್ಟಮ್ಸು. ವಿದ್ಯಾರ್ಥಿಗಳಲ್ಲಿದೆ, ಕಾರ್ ಡ್ರೈವಿಂಗ್ ಮಾಡುವಾಗ, ಬಸ್ ಓಡಿಸುವಾಗ ಡ್ರೈವರ್ಗಳಿಗೆ, ಆಮೇಲೆ ವ್ಯಾಪಾರ ಮಾಡುವಾಗ, ಕೆಲಸ ಮಾಡುವಾಗ, ಮಲಗಿದ್ದಾಗ, ಊಟ ಮಾಡುವಾಗ, ಅಡುಗೆ ಮಾಡುವಾಗ, ಯಾವುದೋ ಒಂದು ಕೆಲಸದಲ್ಲಿದ್ದಾಗ ಎಲ್ಲೋ 1-2 ಸೆಕೆಂಡ್ ಚಕ್ಕಂತಿಗೆ ಕತ್ತು ಬಗ್ಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಹಂಗೆ ಬಿದ್ದೋಗೋದು. ಇದು ಒಂದು. ಮಾಟ ಮಂತ್ರ ಮಾಡಿಸಿದ್ರೆ ಕಣ್ಣೆಲ್ಲ ಮಂಜಾಗ್ಬಿಡ್ತದೆ, ಹೆಂಗಿರ್ತಾರೋ ಅಲ್ಲೇ ಬಿದ್ದು ಬಿಡ್ತಾರೆ. ಡ್ರೈವ್ ಮಾಡ್ತಾ ಮಾಡ್ತಾ ಹಂಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಸಾವು ಬರಲ್ಲ, ಬಿದ್ದೋಗ್ಬಿಡ್ತಾರೆ. ಓದ್ತಾ ಓದ್ತಾ ಹಂಗೆ ಬಿದ್ದೋಗ್ಬಿಡ್ತಾರೆ. ಮತ್ತೆ ಕೆಲಸ ಮಾಡುವಾಗ ಬಿದ್ದೋಗ್ಬಿಡ್ತಾರೆ, ಬಟ್ಟೆ ತೊಳೆಯುವಾಗ, ಕಸ ಗುಡಿಸುವಾಗ, ಅಡುಗೆ ಮಾಡುವಾಗ ಇದ್ದಕ್ಕಿದ್ದ ಹಂಗೆ ಪಟ್ಟಂತೆ ಬಿದ್ದೋಗ್ಬಿಡ್ತಾರೆ. ಮಾಟ ಮಂತ್ರ ಮಾಡಿಸಿದ್ರೆ ಕಣ್ಣು ಮಂಜಾಗಿ ಬಿದ್ದೋಗ್ಬಿಡ್ತಾರೆ. ಗ್ರಹ ದೋಷ ಇತ್ತು ಅಂದರೆ ಮಾಟ ಮಂತ್ರ ಇಲ್ಲ, ಸುಮ್ಮನೆ ಹಿಂಗೆ ಮಾಡ್ತಾ ಮಾಡ್ತಾ ಹಿಂಗೆ ಅಂದ್ಬಿಡ್ತಾರೆ, ಹಾಗೇ ಹಿಂಗೆ ಅಂದ್ಬಿಡ್ತಾರೆ. ಕೂತಾ ನಿಂತಾಗ ಏನಪ್ಪ ಕೂತಾ ನಿಂತಾಗ ಬರೀ ಹಂಗೆ ತೂಗುಡಿಸ್ತೇನೆ, ಅದು ಏನಿದೆಯೋ 24 ಗಂಟೆ ತೂಗುಡಿಕೆ 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 ಅಂತ ನಾವು ಟೀಕೆ ಮಾಡ್ತಿರ್ತೀವಿ. ಈ ಥರ ದೋಷ ಮಕ್ಕಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ, ವಯಸ್ಸಾದವರಲ್ಲೂ ಇದೆ. ಮಾಟ ಮಂತ್ರ ಮಾಡಿಸಿದ್ರೆ ಕಣ್ಣು ಮಂಜಾಗಿ ಬಿದ್ದೋಗ್ಬಿಡ್ತಾರೆ ಅಂತ ಹೇಳಿದೆ.
ಅಲ್ಲಿಗೆ ಚಂದ್ರ, ಸೂರ್ಯ ಮತ್ತು ರಾಹು, ಈ ಚಂದ್ರ ಸೂರ್ಯ 3 ಗ್ರಹಕ್ಕೂ ನಮ್ಮ ಆ ಥರದ ದೋಷ ಇದ್ದಾಗ ನಾವು ತೂಗುಡಿಸಿ ಬಿದ್ದು ಬಿಡ್ತೀವಿ. ಮಾಟ ಶನಿ ಮಂಗಳ ಸೇರಿಸಿ ಇದ್ರೆ ಮಾಟ ಮಂತ್ರ ಮಾಡಿದರೆ ನಾವೇ ಆಕ್ಸಿಡೆಂಟ್ ಮಾಡ್ಕೊಂಡಾಗೆ ಕೂತೋ ನಿಂತೋ ಬಿದ್ದು ಬಿಡ್ತೀವಿ. ಈ ಥರ ದೋಷ ಎಲ್ಲರಲ್ಲೂ ಇತ್ತೀಚೆಗೆ ಕಾಣ್ತಿದೆ. ನಾವು 5 ದಿನ ಆಯಿತು ನಿದ್ದೆ ಮಾಡಿ ಅದಕ್ಕೆ ಹಂಗೆ ಆಗ್ತಾ ಇದೆ ಅಂತ ಅಂತಾರೆ. ಆಯಿತು, 1 ವಾರ ಚೆನ್ನಾಗಿ ನಿದ್ದೆ ಮಾಡು, ಆಮೇಲೆ ಇದೇ ಗೋಳಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ರು ಕೂಡ ಈ ಥರ ದೋಷ ಬರ್ತಿರ್ತದೆ ಅಂದರೆ ಅದು ಮಾಟಮಂತ್ರ ಪ್ರಯೋಗ. ಸೂರ್ಯ, ಚಂದ್ರ, ರಾಹು 3 ನಮಗೆ ಜಾತದಲ್ಲಿ ನೀಚರಾದಾಗ, ಇದ್ರ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಹಿಂಗಾಗತ್ತೆ, ಈ ಥರ ಆಗತ್ತೆ. ಅವಾಗ ಈ ಥರ ಆಗ್ತದೆ, ಅದು ಡೇಂಜರ್. ಇದು ಯಾರೋ ಒಬ್ಬ ಪೇಂಟ್ ಮಾಡ್ತಾ ಇದ್ದ ಮನೆಗೆ. ಪೇಂಟ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಏಣಿ ಹಾಕ್ಕೊಂಡು ಮೇಲ್ಗಡೆ ಪೇಂಟ್ ಮಾಡ್ತಿದ್ದ. ಆ ರೋಲರ್ ತೊಗೊಂಡು ಮಾಡ್ತಾ ಹಂಗೆ ತೂಗ್ಸೋಕೆ ಪಟ್ ಅಂತ ಕೆಳಗೆ ಪೇಂಟ್ ಬಾಕ್ಸ್ ಸಮೇತ ಕೆಳಗೆ ಬಿದ್ದುಬಿಟ್ಟ. ಒಂದೇ ಒಂದು ಸೆಕೆಂಡ್ ಕಣ್ಣು ಮುಚ್ಚಿದಂತಿದ್ದಕ್ಕೆ ದಡಾರಂತ ಬಿದ್ದುಬಿಟ್ಟ. ಬಟ್ಟೆ ಒಗಿತಾ ಒಂದು ಹೆಂಗಸು ಹಾಗೆ ಮಾಡ್ತಾ ದಡಾನ್ ಬಿದ್ಲು. ಆ ಬಿದ್ದ ತಕ್ಷಣ ಗೋಡೆಗೆ ಈ ಬ್ರೈನ್ ಟಚ್ ಆಗಿ ರಕ್ತ ಬಂದ್ಬಿಡ್ತು, ಪೆಟ್ಟಾಗಿ. ಅನಾಹುತಗಳು ಜಾಸ್ತಿ ಆಗ್ತಿದೆ. ಅದರಿಂದ ತೂಕಡಿಕೆ ಬರ್ತಿದೆ ಅಂದರೆ ನಿಮ್ಮ ಜಾತಿ ಸೂರ್ಯ, ಚಂದ್ರ, ರಾಹುಗೆ ದೋಷ ಇದೆ ಅಂತ. ಕಣ್ಣು ಮಂಜಾಗಿ ಆಗಾಗ ಬೀಳ್ತಾ ಇರ್ತೀವಿ, ನಾವು ದಡಾರ ಬಿದ್ದುಬಿಡ್ತೀವಿ. ಏನೋ ಕಪ್ಪಗಾಯಿತು, ಬ್ಲ್ಯಾಂಕ್ ಆಯಿತು, ನಂಗೇನು ಕಾಣಲಿಲ್ಲ, ಎಲ್ಲ ಕತ್ಲೆ ಆಯಿತು. ಕತ್ಲೆ ಆದ ತಕ್ಷಣ ಬಿದ್ದೋಗ್ಬಿಟ್ಟೆ. ಅದು ಪಿಟ್ಸ್ ರೋಗ ಅಲ್ಲ, ಪಿಟ್ಸ್ ಅಲ್ಲ, ಎಪಿಲೆಪ್ಸಿ ಅಲ್ಲ, ಸಡನ್ ಬಿದ್ದೋಗ್ಬಿಡ್ತೀವಿ. ಈ ಥರ ದೋಷ ಇದ್ದಾಗ ಏನು ಮಾಡಬೇಕು? ನಮ್ಮ ಬಾಡಿ ಹೀಟ್ ಆಗಬೇಕು. ಹೀಟಲ್ಲಿದ್ದಾಗ ಮನುಷ್ಯ ಆಕ್ಟಿವ್ ಆಗಿರ್ತಾನೆ. ಭಾಳ ಕೋಲ್ಡ್ ತಣ್ಣಗಾದಾಗ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋಣ, ಟೀ ಕುಡಿಯೋಣ, ನಿದ್ದೆ ಮಾಡೋಣ. ಆಲಸ್ಯ, ಕೋಲ್ಡ್ ಇದ್ದಾಗ ಆಲಸ್ಯ ಜಾಸ್ತಿ ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕು? ಒಂದು ಮುದ್ರಾ ಇದೆ ನೋಡಿ. ಶುಕ್ರ ನಮ್ಮ ಹೆಬ್ಬೆಟ್ಟನ್ನು ಸೂಚನೆ ಮಾಡುವಂಥದ್ದು. ಇಲ್ಲಿ ಶುಕ್ರ ಅಂದರೆ ಹೆಬ್ಬೆಟ್ಟು. ಶುಕ್ರ ಗ್ರಹ ಎಲ್ಲಿದೆ? ಹೆಬ್ಬೆಟ್ಟಿದೆ. ನಮ್ಮ ಶರೀರದಂಥ ಬಾಡಿ ಹೀಟ್ನ ಕಂಟ್ರೋಲ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು. ಇದನ್ನ ನೀವೇನು ಮಾಡಬೇಕು? ಶನಿ ಮಧ್ಯದ ಬೆರಳು ಶನಿ ಗ್ರಹ, ಇದಕ್ಕೆ ಇಟ್ಬಿಟ್ಟು ಹೀಗಿಡ್ಬೇಕು ನೋಡಿ. ಮಧ್ಯದ ಬೆರಳು ಶನಿ ಮಂಕುತನ, ಆಲಸ್ಯತನ, ಅತಿಯಾದ ನಿದ್ರೆ, ಆಕಳಿಕೆ, ಇವೆಲ್ಲ ಕೊಡೋದು ಶನಿ. ಈ ಶುಕ್ರನ ತೆಗೆದು ಶನಿ ಬುಡಕ್ಕಿರ್ಬೇಕು. ಶನಿ ಗ್ರಹದ ಬುಡಕ್ಕೆ ಹೀಗೆ ಪ್ರೆಸ್ ಮಾಡಿಬಿಟ್ಟು ಇವೆಲ್ಲ ಉಳಿದ ಬೆರಳುಗಳನ್ನ ಒಂದಕ್ಕೊಂದು ಟೆಸ್ಟ್ ಮಾಡಿ ನೋಡಿ. ಈ ರೀತಿ ಬುಧನ ಕಿರುಬೆರಳು ಬುಧ ಟೆಸ್ಟ್ ಮಾಡಿ, ಉಂಗುರ ಬೆರಳು ಸೂರ್ಯ, ಮತ್ತೆ ತೋರು ಬೆರಳು ಗುರುಗ್ರಹ. ಇಲ್ಲಿ ಶುಕ್ರ ಶನಿ ಇಬ್ಬರು ಬೆಂಡಾಗಿದ್ದಾರೆ. ಈಗ ಇಟ್ಕೋಬೇಕು ನೋಡಿ, ಹೀಗೆ ಇಟ್ಕೋಬೇಕು. ಈಗ ಇಟ್ಕೊಂಡು ಮ್ರೀಂ ಧುಮ್ ಪಟ್, 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 ಮ್ರೀಂ ಧುಮ್ ಪಟ್ ಅನ್ನೋ ಮಂತ್ರನ ಹೇಳಬೇಕು. ಈ ರೀತಿ ಹೇಳ್ತಾ ಏನಾಗುತ್ತೆ? ನಮ್ಮ ಜಾತಿಯಲ್ಲಿ ಸೂರ್ಯ, ಚಂದ್ರ, ರಾಹು ಗ್ರಹಕ್ಕೆ ಶಾಂತಿ ಆಯಿತು ದುಮ್ಮನು ಬೀಜಾಕ್ಷರದಿಂದ. ಎರಡನೇದು ಮಾಟಮಂತ ತಂತ್ರ ಮಾಡಿಸಿದ್ರೆ ಆ ರಾಹು, ಕೇತು, ಮಂಗಳ, ಶನಿಗೆ ಶಾಂತಿ ಆಯಿತು. ಈ ರೀತಿ ದಿನ ಬೆಳಗ್ಗೆ ಸಂಜೆ ಮಾಡೋದ್ರಿಂದ ವ್ಯಾಪಾರ ಮಾಡೋರು, ಉದ್ಯೋಗಕ್ಕೆ ಹೋಗೋರು, ಮತ್ತು ಓದೋ ವಿದ್ಯಾರ್ಥಿಗಳು, ಡ್ರೈವರ್ಗಳು, ಅದರಲ್ಲೂ ವಿಶೇಷವಾಗಿ ಡ್ರೈವರ್ಗಳು, ಅದಕ್ಕೆ ಅವರು ಎಷ್ಟು ಜಾಗೃತ ಆಗಿರ್ಬೇಕು, ಮೈಯೆಲ್ಲ ಕಣ್ಣಿರ್ಬೇಕು ಡ್ರೈವರ್ಗಳಿಗೆ. ಇಲ್ಲಾಂದರೆ ಎಲ್ಲರ ಪ್ರಾಣನೂ ಅವ್ರ ಕೈಲೇ ಇರುತ್ತದೆ. ಕಾರಲ್ಲಿ ಹೋಗಲಿ, ಬಸ್ಸಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ. ಈ ಥರ ದೋಷ ಇದ್ದವರು ಇದನ್ನು ನಿತ್ಯ ಅರ್ಧ ಗಂಟೆ ಮಾಡೋದ್ರಿಂದ ಈ ಎಲ್ಲ ದೋಷ ನಿವಾರಣೆಗೆ. ತಂತ್ರ ಏನು ಮಾಡ, ಮುದ್ರಾ ಆಯಿತು, ಮಂತ್ರ ಆಯಿತು. ತಂತ್ರ ಏನು ಮಾಡಬೇಕು? ತಂತ್ರ ಅಂತಂದರೆ ತುಳಸಿ ರಸನ ನೀರಲ್ಲಿ ಹಾಕ್ಬಿಟ್ಟು ರಾತ್ರಿ ಹೊತ್ತು ಇಟ್ಬಿಡ್ಬೇಕು. 1 ಲೋಟ ನೀರು ತಗೊಳ್ಳಿ, ತುಳಸಿ ಎಲೆಗಳೆಲ್ಲ ಹಾಕಿ, 1 ಲೋಟ ನೀರು ತಗೊಂಡು ತುಳಸಿ ಎಲೆಗಳನ್ನು ನೀರಿಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸೂರ್ಯ, ಚಂದ್ರ, ರಾಹುಗೆ ಶಾಂತಿ. ಅಷ್ಟು ವಿಶೇಷವಾದದ್ದು ಈ ತುಳಸಿದ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಇದನ್ನು ಮಾಡ್ತಾ ನಿಮ್ಗೆ ಏನೈತೆ, ಎಷ್ಟೇ 10 ಅಲ್ಲ 20 ವರ್ಷ ಕಾರ್ ಓಡಿಸಿದ್ರು ಏನು ನಿದ್ದೆ ಬರೋಲ್ಲ. ಒಂದಿನ ಪೂರ್ತಿ ರೆಸ್ಟ್ ಇಲ್ಲದೆ ಕಾರ್ ಓಡಿಸಿದ್ರು ಕೂಡ ಎಲ್ಲೂ ಹಿಂಗೆ ತೂಗೊಡಿಸೋದಿಲ್ಲ.
20 ಅವರ್ ಕುತ್ಕೊಂಡು ಓದೋರು ಕೂಡ ಎಲ್ಲೂ ನಿದ್ದೆ ಬರಲ್ಲ. 20 ಅವರ್ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋದು ಕೂಡ ನಿದ್ದೆ ಹಿಂಗಿತ್ತ. ಈ ದೋಷ ಬರೋದಿಲ್ಲ. ಇದು ಜಾತಕ ದೋಷ ಇದ್ದರೆ ಮಾಟಮಂತ್ರ ತಂತ್ರ ಮಾಡಿದ್ರು ಈ ದೋಷಕ್ಕೆ ಪರಿಹಾರ ಇದೇನೆ. ಈ ರೀತಿ ಮಾಡಿ ನೋಡಿ, ಬಹಳ ವಿಶೇಷ. 1 ಪೈಸಾ ಬಂಡವಾಳ ಇಲ್ದಾನೆ ನಿಮ್ಮಲ್ಲಿರೋ ವೀಕ್ನೆಸ್ನ ಹೊರಗಾಕಕ್ಕೆ ಇದೊಂದು ಒಳ್ಳೆ ಅವಕಾಶ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮನೆಗೊಬ್ಬ ಮಾಂತ್ರಿಕನಿರ್ಬೇಕು. ಮಂತ್ರ ಹೇಳಿ 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 ಬಹಳ ಮಾಂತ್ರಿಕನಾಗಬೇಕು. ತಂತ್ರ ಅಂದರೆ ಟೆಕ್ನಾಲಜಿ. ಪ್ರತಿಯೊಬ್ಬರೂ ಒಬ್ಬ ಸೈಂಟಿಸ್ಟ್ ಇರಬೇಕು, ಟೆಕ್ನಾಲಜಿಸ್ಟ್ ಇರಬೇಕು. ಯಂತ್ರಗಳು ಬರೆದು ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೋಬೇಕು. ಯಾರಿಗೆ MLA ಇನ್ಫ್ಲೂಯೆನ್ಸ್ ಇಲ್ಲ, MP ಇನ್ಫ್ಲೂಯೆನ್ಸ್ ಇಲ್ಲ, ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ಇಲ್ಲ, IAS IPS ತಹಶೀಲ್ದಾರ್ ಯಾರ ಬಲನೂ ಇಲ್ಲ ಅಂದರೆ ದೈವ ಬಲ, ಮಂತ್ರ, ತಂತ್ರ ಶಕ್ತಿ ಇನ್ಫ್ಲೂಯೆನ್ಸ್ ನಮ್ಮಲ್ಲಿ ಇರಬೇಕು. ಆಗ ನಮ್ಮ ಬದುಕೇ ವಿಶೇಷವಾಗಿರ್ತದೆ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯನಿದ್ದಾಗ ಅವನೇ ಭಗವಂತನ ಅಂಶನ ಆಗ್ತಾನೆ. ಇದು ನನ್ನ ಕಾನ್ಸೆಪ್ಟ್. ಇದನ್ನು ಪ್ರಾಕ್ಟೀಸ್ ಮಾಡಿ ಈ ದೋಷದಿಂದ ಮುಕ್ತರಾಗಿರಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಯಾವ ಎಪಿಸೋಡ್ ನೋಡಿರ್ತೀರೋ ಅದನ್ನು ನೋಡಾದ್ಮೇಲೆ ಲೈಕ್ ಮಾಡಿ. ಮತ್ತು ಆ ಲಿಂಕನ್ನು ಈ ಥರ ದೋಷ ಇರೋರಿಗೆ ಕಳಿಸ್ಕೊಡಿ. ಪಾಪ ನೀವು ಮಾಡೋ ದೊಡ್ಡ ದಾನ ಇದು. ನೀವು ಊಟ ಕೊಡೋದು ಬೇಡಿ, ಬಟ್ಟೆ ಕೊಡಬೇಡಿ, ಆಸ್ತಿ ಕೊಡಬೇಡಿ. ಈ ಎಪಿಸೋಡ್ನ ಇನ್ನೊಬ್ರಿಗೆ ಕಳಿಸ್ಕೊಡಿ. ಅವ್ರು ಮಾಡಿದಾಗ ನಿಮಗೂ ಪುಣ್ಯ ಬರುತ್ತೆ. ಆ ಲಿಂಕನ್ನು ಲೈಕ್ ಮಾಡಿ, ಇನ್ನೊಬ್ರಿಗೆ ಕಳಿಸಿ, ಅವರು ನೋಡಲಿ. ಹೀಗೆ ಎಲ್ರಿಗೂ ಹಂಚ್ತಾ ಬಂದರೆ 1 ಪೈಸಾ ಏನೂ ಇಲ್ದೇನೆ ನೀವೇನು ದಾನ ಮಾಡಬೇಕು ಅಂತೀರೋ ಆ ದಾನ ಈ ವಿದ್ಯಾದಾನದಿಂದ ಎಲ್ರಿಗೂ ಲಭ್ಯ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಅವರು ಅಭ್ಯಾಸ ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ. ಅವ್ರಿಗೆ ಒಳ್ಳೇದಾಯ್ತು ಅಂದರೆ ನಿಮ್ಗೆ ಒಳ್ಳೇದಾಗುತ್ತೆ. ಅವ್ರು ಕೆಟ್ಟದಾಗಲಿ ಅಂತ ನೀವು ಬಯಸೋ ನಿಮಗೂ ಕೆಟ್ಟದಾಗ್ಬಿಡುತ್ತೆ. ಅದರಿಂದ ಆ ಲಿಂಕನ್ನು ಎಲ್ರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವೀಕ್ನಲ್ಲಿ ಇವತ್ತು ಮೆಡಿಷನ್ ಇಲ್ಲ, ಇದಕ್ಕೆ ಯಾವುದಕ್ಕೂ ಮೆಡಿಷನ್ ಇಲ್ಲ. ಕುಂತ್ಕೊಂಡು ಚಿಂತೆ ಮಾಡಿ ಕಾರ್ ಓಡಿಸುವಾಗ, ಬಸ್ ಓಡಿಸುವಾಗ ಏನಾದ್ರು ಬಂದರೆ ಅದು ಮೆಡಿಷನ್ ಏನಾದ್ರು ಇದೆಯಾ? ಇಲ್ಲ. ಇಂಥದ್ದೇ ನಮ್ಮ ಶರೀರದ ವೀಕ್ನೆಸ್ನ ಮುದ್ರಾಮಂತ್ರ ತಂತ್ರದಿಂದ ಅಲೈನ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾ, ನಮ್ಮ ಎಪಿಸೋಡ್ಸು ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರಿಗೆ www.lakshmishrivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಬೇಕಿದ್ರೆ ಮಾತ್ರ ಬುಕ್ ಮಾಡಿ, ಸುಮ್ಮನೆ ಬಂದು ಬುಕ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.